ವರುಷಕ್ಕೆ ಒಂದೇ ಶಿವರಾತ್ರಿ, ಮನಸದು ಮರೆಯದ ಮಹಾರಾತ್ರಿ, ಸಡಗರ ತುಂಬಿದ ಸವಿರಾತ್ರಿ, ಹರನನ್ನು ಭಜಿಸೋ ಶುಭರಾತ್ರಿ. ವೀಕ್ಷಕರೇ, ತಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ? ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ನಿಮ್ಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ಇವತ್ತು ಬಹಳನೇ ವಿಶೇಷ, ಶಿವಭಕ್ತರಿಗಂತೂ ಇದ್ದಿದ್ದು ವಿಶೇಷ ಗುರುಜಿ. ಇಂದು ಜಾಗರಣೆ ಮಾಡ್ತೀವಿ, ಹಾಗೆ ಉಪವಾಸವನ್ನ ಕೂಡ ಮಾಡ್ತೀವಿ. ಇದರ ಸರಿಯಾದ ವಿಧಿ ವಿಧಾನಗಳನ್ನ ಇವತ್ತು ನೀವು ತಿಳಿಸ್ಕೊಡ್ತಿದ್ದೀರಾ ಅಲ್ವಾ? ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ನೋಡಿದ್ರೆ ಪರಮೇಶ್ವರನು ಆನಂದವಾಗಿದ್ದಾನೆ ಅಂತ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವದ ಮೇಲೆ ಆಸೆ. ಪರಮಾತ್ಮನು ಆನಂದವಾಗಿದ್ದಾನೆ ಅಂದರೆ ಪ್ರತಿಯೊಬ್ಬರಿಗೂ ಜೀವದ ಮೇಲೆ ಆಸೆ. ಯಾತಕ್ಕೆ? ಅಬ್ಬಾಡ ಲಯಕರ್ತನು ನಮ್ಮ ಹತ್ರಕ್ಕೆ ಬರಲಪ್ಪ, ಅವನ ಪಾಡ್ಗೂ ಎಲ್ಲೋ ತಲ್ಲೀನಾಗಿದ್ದಾನೆ, ಯೋಗ ನಿದ್ರೆಯಲ್ಲಿದ್ದಾನೆ ಪರಮಾತ್ಮ ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ಲಯ ಅನ್ನೋದು ಅವನು ನಿದ್ರಿಸಲಿ, ನಿದ್ರೆ ಮಾಡದೇ ಇರಲಿ, ಇಡೀ ಜಗತ್ತಿನ ಸಂರಕ್ಷಣೆ ಮಾಡ್ತಕ್ಕಂಥ ಪರಮೇಶ್ವರನ ಕೃಪಾ ಕಟಾಕ್ಷ ಎಂದಿಗೂ ನಮ್ಮ ಮೇಲೆ ಬೇಕು. ಇಡೀ ಜಗತ್ತನ್ನ ಸರ್ವಂ ಜಗತ್ ಶಿವಮಯಂ ಅಂತ ಹೇಳ್ತಾರೆ. ನೋಡಿ, ಬೃಹಸ್ಪತಿ ಅಂತ ಹೇಳಿದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಗುರುಬಲ ಬೇಕು ಅಂತ ಹೇಳ್ತೀವಿ. ಆ ಗುರುಬಲ ಪ್ರತಿಯೊಬ್ಬ ಮನುಷ್ಯನಿಗೂ ಇಲ್ಲದಿದ್ದ ಪಕ್ಷದಲ್ಲಿ ಯಾವ ಕಾಲಕ್ಕೂ ಸಿಂಹ ಅನ್ಕೊಂಡ್ರೆ, ಯಾವ ಕಾಲಕ್ಕೂ ಆನೆ ಅನ್ಕೊಂಡ್ರೆ ಜೀವನದಲ್ಲಿ ಸಾಧ್ಯವಿಲ್ಲ. ಈ ಸಿಂಹ ಮತ್ತು ಆನೆಯ ಸಂಬಂಧ ಯಾತಕ್ಕೆ ಅನ್ಕೊಂತಾ ಇದ್ದೀರಾ? ಗಜಚರ್ಮಾಂಬಧಾರಿ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸಿಂಹ ದುರ್ಗಾನುಗ್ರಹತೆ ಸಿದ್ಧಿ. ಈ ದುರ್ಗ ಅನುಗ್ರಹ ಸಿದ್ಧಿಯನ್ನ ಕೊಡ್ತಕ್ಕಂಥದ್ದು ಪರಮೇಶ್ವರ. ಗುರು ಅನುಗ್ರಹವನ್ನ ಪರಮೇಶ್ವರನ ಮುಖಾಂತರವಾಗಿ ಇಡೀ ಜಗತ್ತಿಗೆ ಕೊಡ್ತಕ್ಕಂಥದ್ದು ಬೃಹಸ್ಪತಿಯ ಮುಖಾಂತರ. ಆ ಬೃಹಸ್ಪತಿ ಇನ್ಯಾರೂ ಅಲ್ಲ, ಸಾಕ್ಷಾತ್ ಪರಮೇಶ್ವರನ ಅಂಶ. ದಕ್ಷಿಣದಲ್ಲೇ ಕೂತ್ಕೊಂಡಾಗ ದಕ್ಷಿಣಾಮೂರ್ತಿ ಆಗ್ತಾನೆ, ವಿದ್ಯೆಯನ್ನು ಕೊಡ್ತಾನೆ, ಸರ್ವಜ್ಞಾನವನ್ನು ಕೊಡ್ತಾನೆ. ವೃಕ್ಷವನ್ನೆಲ್ಲ ಸಂರಕ್ಷಣೆ ಮಾಡ್ತಾ ಬರ್ತಾನೆ ಒಂದಲ್ಲ ಒಂದು ರೀತಿಯಲ್ಲಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣ್ಯೆ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ ಅಂತ ಹೇಳಿ ಅರಳಿ ಮರದಲ್ಲಿ ಗುರುವನ್ನ ಅನುಗ್ರಹವನ್ನ ಕೊಡ್ತಾನೆ. ಆ ಗುರು ಮರವನ್ನು ಸುತ್ತಾ ಇದ್ದಾಗ ನಮ್ಮಲ್ಲಿರ್ತಕ್ಕಂಥ ಜ್ಞಾನ, ಶಕ್ತಿ, ಕೇಂದ್ರ ಬಿಂದು ಎಲ್ಲವೂ ಆಜ್ಞಾ ಮುಖಾಂತರವಾಗಿ ನಡೀತಾ ಇರುತ್ತೆ. ಆದರೆ ಇದೇ ರೀತಿಯಾಗಿ ಮುನೀಶ್ವರನ ಸಂಚಾರವಾಗಿ ವೃಕ್ಷಗಳನ್ನೇ ಕಾಪಾಡಿದಾಗ ಆ ವೃಕ್ಷ ರಾಜನಾಗಿರ್ತಾನೆ, ಮುನೀಶ್ವರನ ಸಂಚಾರದಲ್ಲಿ ಆಲದ ಮರನಾಗಿ. ಎಲ್ಲ ನವಗ್ರಹಗಳ ಮಧ್ಯಭಾಗದಲ್ಲಿ ಕೂತಿರ್ತಕ್ಕಂಥ ಆ ಗುರುವು ಉತ್ತರ ಭಾಗವನ್ನು ನೋಡ್ತಾ ಇದ್ದಾನೆ. ಉತ್ತರೇ ಉತ್ತರೇ ಉದಯೋನ್ಮುಖಿ ಅಂತ. ಪರಮೇಶ್ವರನು ನಿದ್ರಾವಸ್ಥೆಯಲ್ಲಿರ್ತಾನಂತೆ. 3 ಕಡೆ ನಿದ್ರಾವಸ್ಥೆಯಲ್ಲಿರ್ತಾನೆ. ಒಂದು ಕಡೆ ನಿದ್ರಾವಸ್ಥೆಯಲ್ಲಿದ್ದಾಗ ಸಾಕ್ಷಾತ್ ನಂದೀಶ್ವರನ ಪೂಜೆ ಮಾಡ್ತಾನೆ. 2ನೇ ಸಲ ನಿದ್ರಾವಸ್ಥೆಯಲ್ಲಿದ್ದಾಗ ಸಾಕ್ಷಾತ್ ಜಗನ್ಮಾತೆ ಆದಿಶಕ್ತಿಯಾಗಿರ್ತಕ್ಕಂಥ ಕಾಳಿ ಅವನ್ನ ತುಳಿತಾ ಇರ್ತಾಳೆ. 3ನೇ ಸಲ ನಿದ್ರಾವಸ್ಥೆಯಲ್ಲಿರ್ತಾನಂತೆ. ಜಗನ್ಮಾತೆ ಕೃಪಾಕಟಾಕ್ಷಕ್ಕೆ ಮಂಗಳಪೀಠ ಸ್ಥಿತ ಅಂತ ಕರೆಸ್ಕೊಂತಾನೆ. ಅಂದರೆ ಲಲಿತಾ ತ್ರಿಪುರ ಸುಂದರಿ ಸ್ವತಃ ಅವನ ಮೇಲೆ ಕೂತ್ಕೊಂತಾಳೆ ವಿರಾಜಮಾನವಾಗಿ. ಅವನಿಗೆ ನಾಮಕರಣವು ಹಲವಾರಿದೆ. ಸಹಸ್ರನಾಮ ಅಂತ ಹೇಳಿ ಎಷ್ಟೋ ರೀತಿಯಾದ ಸಹಸ್ರನಾಮದಲ್ಲಿ ಭವಋಷಿ ಅಂತ ಅವನಿಗೆ ನಾಮಕರಣ. ಭವಋಷಿ ಅಂದ್ರೆ ಎಲ್ಲರೂ ಏನಂತೀವಿ, ತಿರ್ಗಾಲ್ ತಿಪ್ಪಿ ಅಂತ ಕರಿತೀವಿ. ತಿರುಗ್ತಾ ಇರ್ತಾನೆ. ಸತ್ಯವತಿಯಲ್ಲ ಪ್ರಿಯ ಸುಖನಂದನ. ಅವನಿಗೆ ಸತ್ಯಂ ಶಿವಂ ಸುಂದರಂ. ಅವನಷ್ಟು ಸುಂದರವಾಗಿರತಕ್ಕಂಥವನು ಇಡೀ ಜಗತ್ತಲ್ಲಿ, ಅವನಷ್ಟು ಯೌವನವಾಗಿರ್ತಕ್ಕಂಥವನು, ಅವನಷ್ಟು ಮೈ ಕಟ್ಟಿರ್ತಕ್ಕಂಥವನು, ಅವನಷ್ಟು ತೇಜೋಮಯವಾಗಿರ್ತಕ್ಕಂಥವನು ಇಡೀ ಜಗತ್ತಲ್ಲಿ ಇಲ್ಲ. ನಾ ಭೂತೋ ನ ಭವಿಷ್ಯತಿ. ಅವನು ಯೋಗ ನಿದ್ರೆಯಲ್ಲಿರ್ತಾನೆ. ಎಂತಹ ಒಂದು ಯೋಗಿ ಅವನು! ಯಾವತ್ತೂ ಯಾವ ಕಾಲಕ್ಕೂ ಉಪವಾಸ ನಿದ್ರಾವಸ್ಥೆಗಳೇ ಇರ್ತಾನೆ. ಹಿಮದಲ್ಲಿ ವಾಸವಾಗ್ತಾನೆ, ಸ್ಮಶಾನದಲ್ಲಿ ವಾಸವಾಗಿರ್ತಾನೆ. ಎಲ್ಲವೂ ಶಿವನಮಯವಾಗಿರ್ತಕ್ಕಂಥ ಅವನಿಗೆ ಎಲ್ಲಾ ಲೋಕದಲ್ಲಿ ಒಂದು ಸತ್ಯಪೀಠ ಅಂತ ಇರುತ್ತೆ. ಇದು ಸತ್ಯ. ಸುಂದರವಾಗಿರತಕ್ಕಂಥ ವಿಚಾರದಲ್ಲಿ ಶಿವನಾಗಿರ್ಬೇಕಲ್ವಾ? ಆ ಶಿವ ಅಂದ್ರೆ ಶಿವಂ ವಾಸ್ತು. ಭೂಮಿಯಲ್ಲಿ ವಾಸ್ತು ಪುರುಷನಾಗಿರ್ತಕ್ಕಂಥವನು ಪರಮೇಶ್ವರ. ಶಿವಂ ಅಂದ್ರೆ ಸುಂದರವಾಗಿ, ಯಾವತ್ತು ಸುಖವಾಗಿರಬೇಕು ಅಂತ ಹೇಳ್ತೀವಿ. ಅದಕ್ಕೆ ಅವನ್ನ ನಾವು ಹೊಗಳ್ಬೇಕಾದ್ರೆ ಶಿವಂ ವಾಸ್ತು ಅನ್ಬೇಕು. ಶಿವಂ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಮನೆಯಲ್ಲಿ, ನೀವುಗಳು ಅಷ್ಟೇ, ಇನ್ನು ಮೇಲೆ ವಾಸ್ತು ದೇವತೆಗಳನ್ನ ಪೂಜೆ ಮಾಡಬೇಕಾದ್ರೆ ಯಾರು ಯಾವ ಕಾಲಕ್ಕೂ ಮನೆ ಒಳಗೆ ಶಿವಂ ವಾಸ್ತು ಅಂತ ಹೇಳ್ತಿರ್ತೀರೋ ನಿಮ್ಮ ಮನೆಯಲ್ಲಿ ದಾರಿದ್ರ್ಯವೇ ಬರಲ್ಲ. ಸರ್ವದಾ ನಿತ್ಯ ಕಲ್ಯಾಣವಾಗ್ತಾ ಇರುತ್ತೆ. ಯಾವತ್ತೂ ಪರಮೇಶ್ವರನ ಅನುಗ್ರಹ ಪೂರ್ಣವಾಗಿರುತ್ತೆ.
ಆ ಸತ್ಯವಾಗಿರ್ತಕ್ಕಂಥ ಪೀಠದ ಮೇಲೆ ಕೂತ್ಕೊಳ್ಳೋ ಶಿವನು ಹೇಗಿರ್ತಾನೆ ಅಂದರೆ ಎಲ್ಲ ವಿಗ್ರಹಗಳು ಶಿವನಾಗಿರ್ತಾನಂತೆ. ಅದಕ್ಕೆ ಕಲ್ಲಿನ ವಿಗ್ರಹಗಳು ಕೆಳಗಿನ ಸತ್ಯಪೀಠದ ಮೇಲೆ ಆ ಕೂರನ್ನ ಕೂತ್ಕೊಂಡಿರ್ತಕ್ಕಂಥ ವಿಗ್ರಹ, ಯಾವುದೇ ದೇವರ ವಿಗ್ರಹ ಆಗಲಿ ಅವನು ಶಿವನಾಗ್ತಾನೆ. ಸುಂದರವಾಗೋದು ಯಾವಾಗ ಅಂದರೆ ಅವನಿಗೆ ಒಂದು ಪ್ರಭಾವಳಿ ಬಂದಾಗ, ಪ್ರಭೆಯನ್ನು ಬೀರಿದಾಗ, ಅವನಿಗೆ ಶಕ್ತಿಯನ್ನು ಕೊಟ್ಟಾಗ. ಅದಕ್ಕೆ ಯಾವುದೇ ವೆಂಕಟೇಶ್ವರ ಆಗಲಿ, ಮೀನಾಕ್ಷಿ ಆಗಲಿ, ಮಧುರೆ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಎಂಥ ಒಂದು ಎಲ್ಲ ದೇವತೆಗಳನ್ನಾದರೂ ತಗೊಳ್ಳಿ, ಎಲ್ಲೇ ತಗೊಳ್ಳಿ, ಪ್ರಭಾವಳಿ ಇಲ್ಲದೆ ಇದ್ರೆ ಶೂನ್ಯ, ನಿಶ್ವರವಾಗಿರ್ತಕ್ಕಂಥ ಭಕ್ತಿ, ಐಶ್ವರ್ಯ ಇಲ್ಲದೇ ಇರತಕ್ಕಂಥ ಭಕ್ತಿ, ಐಶ್ವರ್ಯ ಇಲ್ಲದೇ ಇರತಕ್ಕಂಥ ತೇಜಸ್ಸು. ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವ ಅನ್ನೋದು ಯಾರು ತುಂಬೋದು? ಸಾಕ್ಷಾತ್ ಪರಮೇಶ್ವರ ಒಬ್ಬನೇ. ಜೀವಾತ್ಮ ಅನ್ನೋದು ಆತ್ಮದಿಂದ ಬರ್ತಕ್ಕಂಥ ಪ್ರತಿಯೊಂದು ಆತ್ಮಕ್ಕೂ ಶಕ್ತಿ ಕೊಡೋನು ಯಾರು? ಪರಮೇಶ್ವರನೇ. ಇವತ್ತಿನ ದಿವಸ ಕಾಳಿ ಎದೆ ಮೇಲೆ ವಿಶೇಷವಾಗಿ ಕಾಲನ್ನು ತುಳಿತಾಳೆ, ಪರಮೇಶ್ವರನ ಎದೆ ಮೇಲೆ. ಯಾತಕ್ಕೆ? ಕಾಳಿ ಅಂದರೆ ರೌದ್ರವಾಗಿರ್ತಕ್ಕಂಥವಳು, ಕಪ್ಪಾಗಿರ್ತಕ್ಕಂಥದ್ದು. ಆ ಕಪ್ಪಾಗಿರೋ ಕತ್ತಲನ್ನ ಬೆಳಕು ಮಾಡಬೇಕಾದ್ರೆ ಪರಮೇಶ್ವರನ ಹೆಸರೇನು? ಶ್ವೇತಾಂಬರ ಅಂತ. ನೀವು ಅನ್ಕೊಂಡ ಹಾಗೆ ಅವನು ಯಾವ ಕಾಲಕ್ಕೂ ನೀಲಿಯಾಗಿಲ್ಲಪ್ಪ, ಬೆಳ್ಳಗೆ ವಿಶೇಷವಾಗಿದ್ದಾನೆ. ಅವನು ಹಾಕೊಂಡಿರ್ತಕ್ಕಂಥ ವಸ್ತ್ರಾಭರಣಗಳು ಯಾವುದೋ? ರುದ್ರಾಕ್ಷಿ ಅಂತ ಅನ್ಕೊಂಡಿದ್ದೀರ? ಖಂಡಿತ ಇಲ್ಲ. ಸರ್ಪಯೋಗಗಳು ಎಲ್ಲವೂ ಸರ್ಪಗಳ ಆಕಾರದಲ್ಲೇ ಹಾಕಿರ್ತಾನೆ. ರುದ್ರಾಕ್ಷಿ ಸ್ವಯಂ ಅವನೇ ರುದ್ರನಾಗಿರೋದ್ರಿಂದ ಅಕ್ಷಿ ಅಂತಕ್ಕಂಥದ್ದೇನು ಅವನ ಕಣ್ಣಿಂದ ಬಂದಿರತಕ್ಕಂಥ ನೀರಿನಿಂದ ರುದ್ರಾಕ್ಷಿ ಆಯಿತು. ಅದೇ ವಿಶೇಷವಾಗಿ ಏಕಮುಖಿ ರುದ್ರಾಕ್ಷಿಯಿಂದ 21 ರುದ್ರಾಕ್ಷಿಗಳು ಅವನ ಮುಖಾಂತರ ಸೃಷ್ಟಿ ಆಯಿತು. ಈ ಪ್ರಪಂಚವೆಲ್ಲ ಭೂಮಿಯಲ್ಲಿ ಒಂದು ಸಮುದ್ರ ಅಂತ ಇಟ್ಕೊಳ್ಳಿ. ಈ ಸಮುದ್ರ ಹೇಗೆ? ಆ ಸಮುದ್ರ ಭೂಮಿಯಲ್ಲಿ ಸೃಷ್ಟಿ ಮಾಡಿದ ಬ್ರಹ್ಮ. ಆದರೆ ಸಮುದ್ರ ಅಲೆಗಳು ಬೀಳಿಸುವಾಗ ಅನ್ನೋ ಶಬ್ದ ಇರಲೇ ಇಲ್ಲ. ಗಾಳಿ ಬಂತು, ಆ ಗಾಳಿ ಬರುವಾಗ ಅನ್ನೋ ಶಬ್ದ ಇಲ್ಲ. ಯಾವ ಕಾಲಕ್ಕೂ ಬೆಂಕಿಯ ಜ್ವಾಲೆ ಜ್ವಲ 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 ಪ್ರಜ್ವಲ ಅಂತೇಳಿ ಆ ಜ್ವಲಿಸ್ತಾ ಇದ್ದಾಗ ಚಟ 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 ಅನ್ಬೇಕು ಒಳಗಡೆ. ಅದೆಲ್ಲ ಯಾಕೆ ಅಂತ ಇಲ್ಲ. ಇದಕ್ಕೆ ಶಬ್ದವನ್ನ ಸೃಷ್ಟಿ ಮಾಡಿಲ್ಲ ಭಗವಂತ. ಆ ಸೃಷ್ಟಿ ಮಾಡಿರೋ ಭಗವಂತ ಭೂಮಿಗೆ ಬಂದಾಗ ಹೇಗಿದ್ದ? ಅವನು ಭೂಲೋಕವನ್ನ ಸೃಷ್ಟಿ ಮಾಡಿದ ಮೇಲೆ ಪರಮೇಶ್ವರನ ಕಾಯ್ತಾ ಇದ್ರು ಇಡೀ ಜಗತ್ತಿನ ದೇವತೆಗಳು. ಅದು ಹೇಗೆ? ಆ ಶಬ್ದ ವಾತಾವರಣ ಭೂಮಿಗೆ ಬಂದಿದ್ದು ಹೇಗೆ ನಿಮಗೆ ತೋರಿಸ್ಬೇಕು, ಕೇಳಿಸ್ಬೇಕು. ಗುರುಜಿ ಹೇಳ್ತಿದ್ರಿ, ಗಜಾಸುರ ಕೂಡ ದೊಡ್ಡ ಆಕಾರವನ್ನ ಪಡಿತಾ ಹೋಗ್ತಾನೆ, ಶಿವ ಎಷ್ಟು ದೊಡ್ಡ ಆಕಾರವನ್ನ ಪಡಿತಿರ್ತಾನೆ, ಮುಂದೇನಾಗತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದ್ರಿ. ಮೊದಲೇ ಹೆಸರಲ್ಲೇ ಗಜಾಸುರ ಅನ್ನೋ ನಾಮಕರಣ. ಗಜ ಅಂದರೆ ಆನೆ ಅಲ್ವೇ? ಅಸುರ ಅಂದರೆ ಆನೆಗಳಿಗೆ ಅಸುರ ಆಗಿರ್ತಕ್ಕಂಥವನು ಗಜಾಸುರ. ಮಹಾರಾಕ್ಷಸ, ಶಿವನ ಭಕ್ತ. ಎಂಥ ಒಂದು ರಾಕ್ಷಸನಾದರೂ ರಾವಣನಿಂದ ಹಿಡಿದು ಕುಂಭಕರ್ಣನಿಂದ ಹಿಡಿದು ಎಲ್ಲರೂ ಶಿವನ ಭಕ್ತರೇ. ಆದ್ದರಿಂದ ಇಂಥ ಮಹಾ ಮೇಧಾವಿ ಆಗಿರ್ತಕ್ಕಂಥ ಮಹಿಷಾಸುರ ಕೂಡ ಶಿವಭಕ್ತನೇ. ಪ್ರತಿಯೊಬ್ಬರೂ ಶಿವನ ಭಕ್ತನಾಗಿರ್ತಕ್ಕಂಥ ವಿಚಾರಗಳಲ್ಲಿ ಎಲ್ಲರೂ ತಲ್ಲೀನರಾಗಬೇಕು ಅಂದರೆ ರಾಕ್ಷಸ ವಂಶವೇ ದೈತ್ಯಾಕಾರದಲ್ಲಿದ್ದವರೆಲ್ಲ ಶಿವನ ಭಕ್ತರು. ಅದಕ್ಕೆ ಭೂತಗಣಾಧಿಪತೇ ನಮಃ ಅಂತ ಕರಿತೀವಿ. ಭೂತಗಳಿಗೆ ದೈತ್ಯಗಳಿಗೆ ಅಧಿಪತಿಯಾಗಿರೋನು ಪರಮೇಶ್ವರ. ಅದಕ್ಕೆ ಭೂತ ದೈತ್ಯ ಗಣಾಧಿಪತಯೇ ನಮಃ. ಗಣಾಧ್ಯಕ್ಷನಾಗಿರ್ತಕ್ಕಂಥನು ಗಣಪತಿ. ಇವನು ಪಾಪ ಅಷ್ಟೆಲ್ಲ ಸೈನ್ಯ ನೋಡ್ಕೊಳಕ್ಕಾಗಲ್ಲ ಕಣೆಯ, ನೀನು ನೋಡ್ಕೊತಾ ಇರು ಅಂತ ಪಾಪ ತನ್ನ ಮಗನ ಜ್ಯೇಷ್ಠ ಪುತ್ರನ ಗಣಪತಿಯನ್ನು ಬಿಟ್ಟ. ಎಲ್ಲವೂ ಇವಂದೇ ಲೀಲೆ. ಬಹಳ ಚೆನ್ನಾಗಿ ಆ ಗಜಾಸುರ ಇವನ ಪೂಜೆ ಪುನಸ್ಕಾರವನ್ನು ಮಾಡಿ ವರವನ್ನು ಪಡೆದಿದ್ದು ಸಾರ್ಥಕವಾಯಿತು. ಇಂಥ ಒಂದು ಸಾರ್ಥಕತೆಯಲ್ಲಿ ಪರಮಾತ್ಮನೇ ಅಡಗಿಸಿಬಿಟ್ಟಿದ್ದ ತ್ರಿಲೋಕದಲ್ಲಿ ತ್ರಿಮೂರ್ತಿಗಳಲ್ಲಿ ಒಬ್ಬನ್ನ.